ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಗಂಡ ಏನೇ ಮಾಡಿದ್ರು ಎಲ್ಲಾ ಸಹಿಸ್ಕೊಳ್ತಾಳೆ ಅನ್ಕೊಂಡಿದ್ದೀರಾ? ಹೆಂಡತಿ ಮುಂದೆ ನೀವು ಕುಡಿದು ಗಲಾಟೆ ಮಾಡಿದ್ರೆ, ನಿಮ್ಮ ಲಿಮಿಟ್ ಮೀರಿದ್ರೆ ನೀವು ಗಂಡಸಾಗಿ ಉಳಿಯೋದಿಲ್ಲ. ಪ್ರತಿದಿನ ಕುಡಿದುಕೊಂಡು ಮನೆಗೆ ಬಂದ್ರೆ ಏನಾಗುತ್ತೆ ಗೊತ್ತಾ? ಎಣ್ಣೆ ಕುಡಿದು ಬಂದು ಕಿರಿಕ್ ಮಾಡಿದ ಗಂಡ ಏನಾದ ಗೊತ್ತಾ? ಥ್ರಿಲ್ಲಿಂಗ್ ಕ್ರೈಮ್ ಸ್ಟೋರಿ ಇಲ್ಲಿದೆ ನೋಡಿ. ಗಂಡನ ಶವದ ಮೇಲೆ ನಿಂತು ಪ್ರತಿದಿನ ಹೆಂಡತಿ ಸ್ನಾನ. ಪತ್ನಿ ಮಾಡಿದ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಇಡೀ ಪುರುಷ ಲೋಕ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಭೀಕರ ಹತ್ಯಾಕಾಂಡ ನಡೆದಿದೆ. ಕುಡುಕ ಗಂಡನ ದೌರ್ಜನ್ಯಕ್ಕೆ ಬೇಸತ್ತು ಹೆಂಡತಿಯೇ ಭಯಾನಕವಾಗಿ ಪತಿದೇವರನ್ನ ಮರ್ಡರ್ ಮಾಡಿದ್ದಾಳೆ. ಗಂಡನನ್ನ ಕೊಂದು ಒಬ್ಬಳೇ ಬಾತ್ರೂಮ್ನಲ್ಲಿ ಹೂತು ಹಾಕಿ ಕ್ರೌರ್ಯದ ಪರಾಕಾಷ್ಠೆ ಮೆರೆದಿದ್ದಾಳೆ. ಗಂಡನನ್ನ ಬಾತ್ರೂಮ್ನಲ್ಲಿ ಹೂತಾಕಿದ್ದಲ್ಲದೆ ಅನುಮಾನ ಬಾರದಂತೆ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿ ಅದೇ ಜಾಗದ ಮೇಲೆ ನಿಂತು ದಿನವೂ ಸ್ನಾನ ಮಾಡಿದ್ದಾಳೆ ಈ ಸೈಕೋ ಹೆಂಡತಿ. ಅಂದಹಾಗೆ ಉತ್ತರ ಪ್ರದೇಶದ ಸಿಕಂದರಾದಲ್ಲಿ 45 ವರ್ಷದ ಸುರೇಂದ್ರ ಶರ್ಮಾ ಕೊಲೆಯಾದ ದುರ್ದೈವಿ. ಈ ಸುರೇಂದ್ರ ಶರ್ಮಾ ದಿನಾಲು ಕಂಠಪೂರ್ತಿ ಕುಡಿದು ಬಂದು ಹೆಂಡತಿಗೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದ. ಹೆಂಡತಿ ಮೇಲೆ ನಿರಂತರವಾಗಿ ದೈಹಿಕ ಹಾಗೂ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದ. ಗಂಡನಿಂದ ದಿನವೂ ನರಕಯಾತನೆ ಅನುಭವಿಸುತ್ತಿದ್ದ ರೂಬಿ ಇತ್ತೀಚೆಗೆ ನಡೆದ ತೀವ್ರ ಜಗಳದ ವೇಳೆ ರೊಚ್ಚಿಗೆದ್ದು ಪತಿ ಅನ್ನೋದನ್ನು ನೋಡದೆ ಮುಗಿಸಿ ಹಾಕಿದ್ದಾಳೆ. ಕುಡಿದು ನರಕ ದರ್ಶನ ಮಾಡಿಸುತ್ತಿದ್ದ ಗಂಡನಿಗೆ ಹೆಂಡತಿಯೇ ಯಮಲೋಕ ತೋರಿಸಿದ್ದಾಳೆ. ಗಂಡನನ್ನೇ ಕೊಲೆಗೈದು ನಾಪತ್ತೆ ಕಥೆ ಕಟ್ಟಿದ್ದ ಹೆಂಡತಿ ರೂಬಿ ಕೊನೆಗೂ ಬಾತ್ರೂಮ್ನಲ್ಲಿ ಸಿಕ್ತು ಪತಿಯ ಅಸ್ಥಿ ಪಂಜರ. ಕೊಲೆ ಮಾಡಿದ್ಮೇಲೆ ಈ ಕಿಲಾಡಿ ಲೇಡಿ ಆಡಿದ ನಾಟಕ ಅಷ್ಟಿಷ್ಟಲ್ಲ. ಕೊಲೆ ಮಾಡೋದು ಮಾಡ್ಬಿಟ್ಟು ನನ್ನ ಗಂಡ ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಪೊಲೀಸರಿಗೆ ಕೇಸ್ ಕೊಟ್ಟಿದ್ದಲ್ದೆ ಪ್ರತಿದಿನ ಕಣ್ಣೀರು ಹಾಕುತ್ತಾ ನಾಟಕ ಆಡಿದ್ದಾಳೆ. ಸಿಕಂದರ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಈ ಸುರೇಂದ್ರ ಶರ್ಮಾಗೆ ಹುಡುಕಾಡಿದ ಜಾಗವಿಲ್ಲ, ವಿಚಾರಿಸಿದ ಜನರಿಲ್ಲ. ಬರೋಬ್ಬರಿ 45 ದಿನಗಳ ಬಳಿಕ ಕೊನೆಗೆ ಕುಟುಂಬಸ್ಥರನ್ನೇ ವಿಚಾರಣೆಗೊಳಪಡಿಸಿದಾಗ ಭಯಗೊಂಡ ರೂಬಿ ಪಾಪ ಪ್ರಜ್ಞೆಯಿಂದ ತನ್ನ ಅತ್ತೆಯೊಂದಿಗೆ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ. दिनांक 26/5/2026 को थाना सिकंदरा पे एक सुरेंद्र शर्मा नामक व्यक्ति की गुमशुदगी दर्ज की गई। इस गुमशुदगी के क्रम में पुलिस द्वारा जांच की गई तो ये पाया गया कि मृतक की पत्नी द्वारा ही मृतक को मार के अपने बाथरूम में गाड़ दिया गया है एवं फर्श बनवा दी गई है। पुलिस द्वारा विधिक कार्रवाई करते हुए बाथरूम की फर्श तोड़ी गई एवं शव को बरामद किया गया। शव को पंचायतनामा करके पोस्टमार्टम हेतु मॉर्चरी भेज दिया गया है और अभियुक्ता को, जो कि मृतक की पत्नी है, उनको हिरासत में लेकर पूछताछ की जा रही है। 45 ದಿನಗಳ ಕಾಲ ನಾಪತ್ತೆ ನಾಟಕವಾಡಿದ್ದ ಹೆಂಡತಿ ರೂಬಿಯನ್ನ ಸಿಕಂದರ ಪೊಲೀಸರು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಬಾತ್ರೂಮ್ ಅಗೆದು ಅಸ್ಥಿ ಪಂಜರ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಆದ್ರೆ ಪೊಲೀಸರಿಗೆ ಈಗ ದೊಡ್ಡ ಡೌಟ್ ಶುರುವಾಗಿದೆ. ಒಬ್ಬಳೆ ಹೆಣ್ಣು ಮಗಳು ಗಂಡನನ್ನ ಕೊಂದು ಬಾತ್ರೂಮ್ ಅಗೆದು ಹೆಣ ಹೂತು ಹಾಕಲು ಸಾಧ್ಯನಾ, ಅಥವಾ ಈಕೆಗೆ ಯಾರಾದ್ರೂ ಸಾಥ್ ನೀಡಿದ್ದಾರಾ ಎಂಬ ಆಯಾಮದಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಕುಡುಕ ಗಂಡಂದಿರಿಗೆ ಈ ಸ್ಟೋರಿ ಒಂದು ಗಂಭೀರ ಎಚ್ಚರಿಕೆ ಅಂದ್ರೂ ತಪ್ಪಿಲ್ಲ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.